ಎಲ್ರೂ ಬಾಡಿ ಬಿಲ್ಡ್ ಮಾಡಕಂತ ಬಂದ್ರೆ ನಾನು ಬಿಲ್ಡ್ ಆಗಿರೋ ಬಾಡಿನ ನೋಡಕಂತ ಬರ್ತಾ ಇದ್ದೆ. ಬಂತು ನೋಡಿ ಬಮ್ ಚಿಕ್. ಹಲೋ, ಬಾತ್ರೂಮ್ ಅಲ್ಲಿದೆ, ಹೋಗಿ. ಐ ಶೋಯಿಂಗ್ ಮೈ ಬಾಡಿ, ಯು ನೋ. ಶೋ. ಓ, ಮನೆಗೆ ಹೋದ್ರೆ ಮನೇಲೂ ನಂಗೆ ವರ್ಕೌಟ್ ಮಾಡಕ್ ಬಿಡಲ್ಲ, ಇಲ್ಲಿ ಬಂದ್ರೆ ಇಲ್ಲೂ ವರ್ಕೌಟ್ ಮಾಡಕ್ ಬಿಡಲ್ಲ. ಹೋಗು, ಹೊಡ್ಕೋಬೇಕು ನಾನು ನನ್ನ ಮೆಟ್ ತಗೊಂಡು. ಏನ್ ಮುಖ ನೋಡ್ತಾ ಇದೀಯಾ? ಹೋಗಿ ಜಿಮ್ ಕೋಚರ್ ಬರ್ತಾರೆ, ಅವ್ರನ್ನ ಕೇಳೋಗು. ಇದೆ Boss, You want this? yes. Shall I? Kiss this? Yeah. I want to see your chest. Yeah, it's okay. Only for you, yeah. Yeah. Just a minute, wait. Are you all right? ಥ್ಯಾಂಕ್ ಯು ಬಲಿತೇಶ್ವರಿ, ಸರ್ವಾಂಗ ಬಲಿಷ್ಠೇಶ್ವರಿ. ನನ್ಗೆ ಎಕ್ಸರ್ಸೈಸ್ ಮಾಡೋದು ಹೇಳ್ಕೊಡಿ. ಅಯ್ಯೋ, ಅದು ಸ್ಟೀಮ್ ಬಾತ್ಗೆ ಹೋಗಿದ್ನಲ್ಲ, ಅದಕ್ಕೆ ಲೇಟ್ ಆಗೋಯ್ತು, ಸಾರಿ. ಓಕೆ, ವರ್ಕೌಟ್ ಶುರು ಮಾಡೋಣ. ಇಷ್ಟು ಬೇಗನಾ? ಅಯ್ಯೋ ಬನ್ನೀಗ ನಾನು ಮಾಡ್ಲಾ? ಮೊದಲು ಜಿಮ್, ಆಮೇಲೆ ಜಿಮ್. ಎದ್ದೇಳ ಕಂದ, ಹೇಳ ಮೇಲೆ ಹಿಂಗೂ ಎದ್ದೇಳ್ಬೋದು, ಗೊತ್ತಾಯ್ತಾ? ಯು ಸೋ ಫನ್ನಿ. ಓಕೆ, ಥ್ಯಾಂಕ್ ಯು. ಸ್ಟೀಮ್ ಬಾತ್ ನಾವು ಮಾಡ್ಬೋದಾ? ನಿನಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅಲ್ಲ, ಜೊತೆಲಿ ಮಾಡ್ಬೋದಲ್ಲ ಅಂತ. ಬಾ ಬಾರೋ, ಬಾ ಜೊತೆ ಸ್ಟೀಮ್ ಬಾತ್. ಬೆಳಿಗ್ಗೆಯಿಂದ ಬಂದಾಗ್ಲಿಂದನು ಇದೇ ರೀತಿ ಗೋಳ್ ಹುಯ್ಕೊಂತ ಇದ್ದಾನೆ ಇವನು. ನಾನು ಒಂದು ಹೆಣ್ಣು ಅನ್ನೋದನ್ನು ಕೂಡ ಮರ್ತು ಮಾತಾಡ್ತಾ ಇದ್ದಾನೆ. ನಾನು ಒಂದು ಹೆಣ್ಣಮ್ಮ, ನನ್ನೊಟ್ಟಿಗೆ ಹತ್ತಿ ಅಂತ ಮೃದುವಾದ ಮನಸ್ಸಿದೆ ಅನ್ನೋದನ್ನು ಮರ್ತು ಮಾತಾಡ್ತಾ ಇದ್ದಾನೆ. ನನಗೂ ಮನಸ್ಸು ಇದೆಯಮ್ಮ. ನಾನು ಎಷ್ಟು ಅಂತ ತಗೊಳ್ಳಿ ಸರ್. ಬೆಳಿಗ್ಗೆಯಿಂದ ಹತ್ತು ನನ್ನ ಕಣ್ಣು ಬಾವಿ ಆಗಿದೆ ಸಾರಿ, ಸಮಾಧಾನ ಮಾಡ್ಕೊಂಡು ನಾ ಮಾಡ್ತೀನಿ. ನೀಲಾ, ಅವನಲ್ಲಿ ಮಲಗಿರೋ ಹೆಣ್ತರ ನಾವು ತುಂಬಾ ಬಡ್ದು ಎಬ್ಬಿಸ್ತಾ ಇದೀಯಾ? ಕೆಲಸ ಮಾಡಬೇಡ ಸರ್. ಸಾರಿ ಸರ್, ಬೈಸಿಕ್ಸ್ ಮಾಡೋದು ಹೇಗೆ? ಅಲ್ಲೋಗಿ ನಿಂತ್ಕೋ. ಬಗ್ ಹಿಡಿ ಹ್ಯಾಂಡ್. ಅಪ್ಪ ಅವ್ವ, ಅಪ್ಪ ಅವ್ವ, ಅಪ್ಪ ಅವ್ವ, ಅಪ್ಪ ಅಪ್ಪ ಅಪ್ಪ. ಅಯ್ಯೋ, ಈಸ್ ಅಪ್ಪ, ಯು ಅವ್ವ. ನೋ. ನನ್ಗೆ ಶೋಲ್ಡರ್ ಮಾಡೋದು ಹೇಳ್ಕೊಡಿ. ಮೊದ್ಲು ಫ್ರೀ ಎಕ್ಸರ್ಸೈಸ್ ಕಲಿಬೇಕು ಬೇಬಿ. ಓಕೆ, ಐ ಆಮ್ ರೆಡಿ. ಈಗ ಬಾ, ಕಾಲ್ನ ಹೀಗೆ ಅಗಲ ಮಾಡಿ ಹೀಗೆ ನಿಂತ್ಕೋ. ಈ ರೀತಿ ಸ್ಟ್ರೆಚ್ ಮಾಡ್ಬೇಕಾ? ಎಸ್. ಇವಳು ಹೆಂಗ್ ಹೇಳ್ಕೊಡ್ಬೋದು? ಈಗ ಮಾಡ್ತೀಯಾ? ಈ ರೀತಿ ಜಂಪ್ ಮಾಡ್ಲಾ? ಐ ಆಮ್ ರೆಡಿ. ನೀನ್ ಹೀಗ್ ಮಾಡಿದ್ರೆ ಇಡೀ ಸ್ಕಿಟ್ಟ ತಲೆ ಕೆಳಗಾಗ್ಬಿಡುತ್ತೆ. ಮತ್ತೆ ಹೇಗೆ ನಾನು ವರ್ಕೌಟ್ ಮಾಡ್ಲಿ? ಬಾಯ್ಲಿ ಸ್ಟ್ರೇಟ್ ಆಗಿ ನಿಂತ್ಕೋ. ಚೆಸ್ಟ್ನ ಮುಂದೆ ಮಾಡು, ಹಿಪ್ಸ್ನ ಹಿಂದೆ ಮಾಡು, ಹಾಗೆ ಎರಡು ಕೈನ ಅಗಲ ಮಾಡಿ ಹಿಡ್ಕೋ. ಈಗ ನಿನ್ಗೆ ಡಂಬೆಲ್ಸ್ ಕೊಡ್ತೀನಿ. ಓಕೆ, ಈ ಡಂಬೆಲ್ಸ್ ಇಟ್ಕೋ. ನನ್ಗೆ ಬಗ್ಗಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ನಾನೇ ಕೊಡ್ತಾ ಇದ್ದೀನಿ ಅಲ್ವಾ? ಥ್ಯಾಂಕ್ ಯು. ಈಗ ಅವನ್ನೆರಡನ್ನು ಹೀಗೆ ಹೊಡಿ. ಹೇ ಯು, ನಾಟ್ ಲೈಕ್ ದಿಸ್. ಪಕಡು. ಓಕೆ, ಲೈಕ್ ದಿಸ್. ಸರ್ ನಮಸ್ಕಾರ, ನಾನು ಈ ಊರಿಗೆ ಹೊಸದಾಗಿ ಬಂದಿರೋ ಮೇಷ್ಟ್ರು. ಮೇಡಮ್, ಮನೇಲಿ ಕೂತ್ಕೊಂಡು ಒಂದು 30 ಮಕ್ಕಳನ್ನ ಹುಟ್ಟಿಸ್ಬಿಡ್ಬೋದು.
ಆದ್ರೆ ಸ್ಕೂಲಲ್ಲಿ 3 ಮಕ್ಳಿಗೆ ಪಾಠ ಮಾಡಕ್ಕಾಗಲ್ಲ. ಬೇರೆ ಕೆಲಸ ಆದ್ರೆ ಓನರ್ ಬಂದ್ ಬೈತಾರೆ, ಇಲ್ಲ ಬಾಸ್ ಬಂದ್ ಬೈತಾರೆ, ಓದು ಇಲ್ಲ ಅಂದ್ರೆ MD ಬಂದ್ ಬೈತಾರೆ. ಆದ್ರೆ ನನ್ನ ಕೆಲಸದಲ್ಲಿ 20 ಜನಕ್ಕೆ ಪಾಠ ಮಾಡಿದ್ರೆ 40 ಜನ ಬಂದ್ ಬೈತಾರೆ. ಯಾವ ಕೆಲಸ ಅಂತೀರಾ? ಇದೇ ಮೇಡಮ್, ಸ್ಟೂಡೆಂಟ್ ಒಳಗೆ ಪಾಠ ಮಾಡೋದು. ನನ್ನ ಗ್ರಹಚಾರಕ್ಕೆ ಇವತ್ತು ನಾನು ಸ್ಟೂಡೆಂಟ್ ಪೇರೆಂಟ್ಸ್ಗಳಿಗೆ ಪಾಠ ಮಾಡೋಂಗಾಗಿದೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡೋಣ ಅನಿಸ್ತಿದೆ. ಸತ್ತೋಗ್ಬಿಡು. ಹಾ, ಸತ್ತೋದ್ಮೇಲೆ ಹುಗಿತಾರಲ್ಲ ಅವಾಗ ಉಸಿರಾಡಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಮಾಧಾನದಿಂದ ಇದ್ದೀನಿ. ಕುಡಿಬೇಕು ಕುಡಿಬೇಕು ಕುಡಿಬೇಕು, ಟೈಟ್ ಆಗೋವರೆಗೆ ನಾವು ಕುಡಿಬೇಕು. ಕುಡಿಲಿಲ್ಲ ಅಂದ್ರೆ ಸಮಾಜ ಒಪ್ಪಲ್ಲ. ನಿಮ್ಮಂತವ್ರು ನಮ್ಮವ್ರನ್ನ ಕೊಡುಕರನ್ನಲ್ಲ. ನಮ್ ಸಿರ ಮೆಷ್ಟೇ. ನಮಸ್ಕಾರ. ಸಿರ ಬನ್ನಿ ಬನ್ನಿ, ಮುಂದಕ್ಕೆ ಬನ್ನಿ. ಯಾಕೆ? ಬಕ್ಕಳಿ ಹಾ. ನಮ್ಮೂರು ಪಾಠ ಮಾಡಕ್ ಬಂದಿರೋ ಮೇಷ್ಟಿಗೆ, ನಮ್ಮೂರಲ್ಲಿ ಅತಿ ಸುಂದರವಾಗಿರೋ ಮೇಷ್ಟಿಗೆ, ಹಾರ ಹಾಕ್ತಾ ಇರೋ ನನ್ಗೆ. ಏನಯ್ಯ, ಏನ್ ವಿನಯ, ವಯಸ್ಸಲ್ಲಿ ನನಗಿಂತ ದೊಡ್ಡವರು, ಎರಡು ಕೈ ಎತ್ತಿ ಮುಗಿಬೇಕು. ಮೇಷ್ಟ ಯಾಕೆ? ಎಲ್ಲ ಮುಗಿಯಂಗಿಲ್ಲ. ಯಾಕೆ? ಎಷ್ಟೇ ಆದ್ರೂ ನೀವು ಗುರುನೇ, ನಾ ಶಿಷ್ಯನೇ. ಬಂಗಾರದಂತ ಮಾತು. ಒಂದ್ 200 ರೂಪಾಯಿ ಕಾಸು ಕೊಡಿ. ಯಾಕೆ? ಕೊಡಿ, ಹೇಳ್ತೀನಿ. ಅದೇ ಯಾಕೆ? ಕೊಡಿ. ಮರ್ಯಾದೆ ಯಾಕೋ ಕಮ್ಮಿ ಆಯ್ತು ಅನ್ಲಿಲ್ವಾ? ತಗೊಳ್ಳಿ. ಅಲ್ಲ ಯಾಕೆ ಅಂತ ಹೇಳೇ ಇಲ್ಲ. ಸಾಲಿಗೆ 150, 6ಕ್ಕೆ 50. ನಿಮ್ಮ ಅಪ್ಪ ಕೊಟ್ಟನಾ? ಸಲ್ಮಾನ ಮಾಡಕ್ ನೀನ ಸಲ್ಮಾನ್ ಖಾನ? ಲೇ, ಬ್ಲಾಕ್ ಬೋರ್ಡ್ ಇಲ್ಲೇ ಇದೆ, ನೀನ್ ಯಾಕೆ ತಗೊಂಡ್ಬಂದಿದ್ಯಾ? ಹಲೋ ಮೇಷ್ಟ್ರೆ, ಇದು ಬ್ಲಾಕ್ ಬೋರ್ಡ್ ಅಲ್ಲ, ಮತ್ತೆ ಬರೆಯಕ್ ತಂದಿರೋ ಸ್ಲೇಟು. ನೋಡಿದ್ರ ಮೇಡಮ್ ಗ್ರಹಚಾರನ ಇವನೇ ಹಿಂಗೆ. ಅಯ್ಯೋ ಲೋ, ನೀನಾಗ್ ನೀನೇ ಬಂದೆ, ಸನ್ಮಾನ ಮಾಡಿ 200 ರೂಪಾಯಿನೂ ಕಿತ್ಕೊಂಡೆ. ಈಗ ಮತ್ತ್ಯಾಕೋ ಅಳ್ತಿದ್ಯಾ? ಹಲೋ ಮೇಷ್ಟ್ರೆ, ನನ್ನ ಬಾರ್ಗೆ ಕುಡಿಯಕ್ ಹೋಗಿದ್ದೆ. ಬಾರ್ಗ? ಹಲೋ, ಕುಡಿಯಕ್ಕೆ ಬಾರ್ಗೆ ಹೋಗ್ತೇನೆ, ಕಾಲೇಜ್ಗೆ ಹೋತಾರ? ಬಾರ್ ಕುಡಿಯಕ್ ಹೋಗಿದ್ದ. ಬೀರ್ ಕೊಡಪ್ಪ ಅಂದೆ, ಕೊಟ್ಟ. ನೀರ್ ಕೊಡಪ್ಪ ಅಂದೆ, ಕೊಟ್ಟ. ಬೀಡಿ ಸಿಗರೇಟ್ ಎಲ್ಲ ಕೊಡಪ್ಪ ಅಂದೆ, ಕೊಟ್ಟ. ಮನೇಲಿ ಒಂದ್ ಐಟಮ್ ಕೊಟ್ಟ, ಇದ್ ನಾನು ಆರ್ಡರ್ ಮಾಡಿಲ್ಲ, ತಗೊಂಡೋಗಲ್ಲ ಒಂದೆ. ಅದಕ್ಕೆ ನಾಯಿ ಹೊಡೆದಂಗ್ ಹೊಡಿಯಾರ. ಒಂದ್ ಐಟಮ್ ಕ್ಯಾನ್ಸಲ್ ಮಾಡಿದ್ರೆ ಹಂಗ್ ಹೊಡಿತಾರ? ಇಷ್ಟಕ್ಕೂ ಅದ್ ಯಾವ ಐಟಮು? ಬಿಲ್ಲು. ಲೇ ನಾಯಿ, ಅಷ್ಟೆಲ್ಲ ತಿಂದು ಕುಡ್ದಾದ್ಮೇಲೆ ಬಿಲ್ ಕೊಡದೆ ಇನ್ನೇನೋ ಕೊಡ್ತಾರೆ. ಮತ್ತೆ ಮನೆ ಕಡೆ ಬರಲ್ಲ. ಓ ನನ್ ಮಗನೇ. ನಡೆದು ಬಂದ ಬೆಂಕಿ ಚೆಂಡು. ಅಬ್ಬಬ್ಬಬ್ಬ, ಚಟಿ ಇರ್ತದ ಕೈ ಮುಕ್ಕ. ಏನ್ ಮರ್ಯಾದೆ, ನಿಮ್ಮಂತವ್ರು ಇರೋದ್ರಿಂದಾನೇ ಹಳ್ಳಿಲಿ ಹೆಣ್ಮಕ್ಳು ತಲೆ ಎತ್ಕೊಂಡು ಓಡಾಡೋಂಗಾಗಿರೋದು. ಅನ್ನಂಗೆ ತಾವ್ಯಾರು? ಆಟಗಾರ ಸಾ. ನೀನ್ ನೋಡು, ಈ ವಯಸ್ಸಲ್ಲಿ ಅದು ಸ್ಪೋರ್ಟ್ಸ್ ಮ್ಯಾನು. ನೀನ್ ನೋಡ್ದಾಗಲೇ ಅನ್ಕೊಂಡೆ ನೀನ್ ಹುಸೇನ್ ಬೋಲ್ಟ್ ತಮ್ಮನೇ ಇರ್ಬೇಕು ಅಂತ. ಅಂದಂಗೆ ನೀವ್ ಯಾವ ಕ್ರೀಡಾಪಟು? ಸರ್ ನನ್ನ ಕ್ರೀಡಾಪಟುನೇ ಸಾ. ಅದೇ ಯಾವ ಕ್ರೀಡಾಪಟು? ಅದೇ ಕ್ರೀಡಾಪಟು ಸಾ. ಕ್ರಿಕೆಟಾ? ಏನ್ ಚೀಪ್ ಆಗಿ ಯೋಚನೆ ಮಾಡ್ತೀರಾ ಮುಂದೆ ಸಾ. ಫುಟ್ಬಾಲ್? ಅಯ್ಯೋ, ನಿಮ್ ಲೆವೆಲ್ ಬಿಟ್ಟು ಕೆಳಗೆ ಇಳಿಯಲ್ಲ ಸಾ, ಬೇರೆ ಸಾ. ಕುದುರೆ ರೇಸ್? ಸರ್ ಅಲ್ಲೇ ಹತ್ರದಲ್ಲಿ ಇದೀರಾ ಸಾ. ಅಲ್ಲೇ ಹತ್ರದಲ್ಲ? ಈಗ ನೀ ಹೇಳ್ತೀಯ, ಏನಾರು ತಕೊಂಡ್ ಹೊಡಿಲ್ಲ ನಿನ್ನೆ? ಏನ್ ಸರ್, ಏನಾರು ತಕೊಂಡು ಹೊಡಿಯೋಣ ಅಂತಿರಲ್ಲ ಸರ್. ನಾನು ಮನೆ ಬಿಟ್ಟು ಕ್ರೀಡಾಂಗಣಕ್ಕೆ ಇಳಿತೀನಿ ಅಂದ್ರೆ ನಮ್ಮ ಮನೇಲಿ ಇರೋರೆಲ್ಲ ಒಳೋ ಅಂತ ಅಳ್ತಾರೆ ಸರ್. ಮೋಸ್ಟ್ಲಿ ರಗ್ಬಿ ಇರ್ಬೋದು. ಅಷ್ಟೇ ಡೇಂಜರಸ್ ಗೇಮು ಸರ್. ಡೇಂಜರ್ ಅಂತವನೆ, ಮೋಸ್ಟ್ಲಿ ಕಿಕ್ ಬಾಕ್ಸಿಂಗ್ ಇರ್ಬೇಕು ಸರ್. ಯಾಕೋ? ಕುದಾಡಿ ಒಂದು 5 ರೂಪಾಯಿ ಕೊಡಿ. 100 ಎಲ್ಲಾರು ಬಂದವ್ರು ಬೋಳ್ಸೋದೇ ಆಯ್ತು. ತಕ ಒಳಗ ಹೊರ್ಗ ಅಂದ್ರೆ ಅಂದ್ರೆ ಅಂದರ ಬಾರ ಅಂತ. ಅಂದ್ರೆ ತಾವ್ ಇಷ್ಟ ತನಕ ಬಿಲ್ಡಪ್ ಕೊಟ್ಟಿದ್ದು ಈ ಸ್ವೀಟ್. ಅಯ್ಯ ಏನೋ ಅದು, ನೀನ್ ಆಟ ಆಡಕ್ ಕೊಟ್ರೆ ಇಡೀ ನಿಮ್ ಫ್ಯಾಮಿಲಿಯವ್ರೆ ಲಬ ಲಬ ಅಂತ ಹೊಯ್ಕೋತಾರ. ಅಲ್ಲ, ಮನೇಲಿ ಇದ್ದಿದ್ದೆಲ್ಲ ದೋಚ್ಕೊಂಡು ಹೊರಟ್ರಿ ಏನೋ ಅವ್ರು ಬೆಳ್ಳಿ ಡ್ಯಾನ್ಸ ಮಾಡ್ಯಾರೋ. ನಾಯಿಗಳು ತಂದೊಂದು ಆಟಾಡ್ತೀಯ? ಹಾಕೊಂಡ್ ಕುಂತಿಲ್ವಾ? ಈಗ ಒಂದು ಕ್ವಶನ್ ಕೇಳ್ತೀನಿ. ಹಲೋ ಮೇಷ್ಟ್ರೆ, ಏನ? ಅಲ್ಲ, ಆ ಕಾಲದಿಂದ ಸ್ಕೂಲಲ್ಲಿ ಬರೀ ಮೇಷ್ಟ್ರು ಕ್ವಶನ್ ಕೇಳೋದು, ನಾವ್ ಹೇಳದ್ಯಾ? ಫಾರ್ ಚೇಂಜ್ ಏನು? ಇವತ್ ನೀನು ಉತ್ತರ ಹೇಳು, ನಾವು ಕ್ವಶನ್ ಕೇಳ್ತೀವಿ. ಇಲ್ಲಿ ಮೇಷ್ಟ್ರು ನಾನಾ ನೀನಾ? ನೀನು. ಮತ್ ನೀ ಹೇಳ್ದಷ್ಟು ಮಾಡು.
ಪಿನ್ ಚುಚ್ಚಿದ್ರೆ ರಕ್ತ ಯಾಕೆ ಆಚೆ ಬರುತ್ತೆ? ಅದೇ ಯಾಕೆ ಬರುತ್ತೆ? ಅದೇ ಕಣೋ ಯಾಕೆ ಬರುತ್ತೆ? ಅದೇ ನಾನ್ ಕೇಳ್ತಿರೋದು ನಿಮ್ನೆ ಯಾಕೆ ಬರುತ್ತೆ? ಏಯ್ ಕ್ವಶನ್ ನಾನ್ ಕೇಳ್ತಿರೋದು ಆನ್ಸರ್ ಹೇಳೋ. ಅಲ್ಲ ಮೇಷ್ಟ್ರೆ, ಆ ರಕ್ತ ಯಾಕೆ ಬರುತ್ತೆ ಅಂತ ನಾನ್ ಕೇಳಿದ್ರೆ ಇಲ್ಲಿ ಮೇಷ್ಟ್ರು ನೀನಾ ನಾನಾ? ನಾನು ಚೆನ್ನಾಗ್ ಓದಿರೋ ನೀನಾ ನಾನಾ? ನಾನು ಹೇಳ್ಕೊಡ್ಬೇಕಾಗಿರೋದು ನೀನಾ ನಾನಾ? ನಾನು ಮತ್ತೆ ಹೇಳ್ಕೊಡು. ಏಯ್ ಪಿನ್ ಚುಚ್ಚಿದಾಗ ತೂತಾಗತ್ತಲ್ಲ ಅದು ಆಚೆ ಬರುತ್ತೆ. ಯಾರನ್ನ ನೋಡ್ಬೇಕು ಏನಾಗಬೇಕಿತ್ತು? ಚಟಪ್ಪಂದೆ ಬಾಯ್ ಮುಚ್ಚು ಸಾರ್. ಅಂಡರ್ ಆಗುತ್ತೆ ಅನ್ಕೊಂಡೆ ಬಾಯರ ಬಿಡ್ತಲ್ಲಪ್ಪ. ಕೂತ್ಕೊಡ್ರ. ಶಶಿಕಲಾ. ಎಸ್ ಸರ್. ಗೊಬ್ರ ಗೊಬ್ರ ಲೇ ಗೊಬ್ರ ಕರಿತಿರೋದ್ ಕೇಳಿಸ್ತಿಲ್ವೇನಾ? ಸರ್ ಗೊಬ್ಬರ ಬಂದವನೇ ಅಂತ ಗೊತ್ತು ತಾನೆ? ಗೊತ್ತು. ಮತ್ತೆ ಯಾಕೆ ಹೋಗ್ತೇಳ? ಕೂತ್ಕಳ. ಕಾರ್ತಿ ಲೋ ಕಾರ್ತಿ. ಲೇ ಕಾರ್ತಿ ಕೊಡ್ಕೊಡು 50 ಕೊಡು 50 ಕೊಡು 50 ಕೊಡು. ಲೇ 50 ರೂಪಾಯಿ ಯಾಕ? ನೀವು 3 ಸತಿ ನನ್ನ ಹೆಸರು ಕೂಗ್ತೀರಂತ ಬೆಟ್ಟ ಹಾಕಿದ್ದೆ. ಕೊಡ್ಕೊಂಡು ನೋಡ್ಕೊಂಡು 100 ಯಾಕೋ? ಮತ್ತೆ ತಲೆ ಮೇಲೆ ಹೊಡಿತೀರಂತ ಹಾಕಿದ್ದೆ. 300 ಕೊಡು. ತಲೆ ಕೆರ್ಕಳತ್ತ ಕಟ್ಟಿಲ್ಲ ನಾನು. ಲೇ ಏನ್ರೋ ನಿಮ್ದು? ಅಮ್ಮ ಶಶಿಕಲಾ ನ್ಯೂ ಅಡ್ಮಿಷನ್ ಅಲ್ವಾ? ಬಾ ಮತ್ತೆ ಸಿಗ್ನೇಚರ್ ಮಾಡು. ಹೋಗೋಗು. I love you. I love you. ಲೋ ಕಾರ್ತಿ ಬರ ಇಲ್ಲಿ. ನಿಂಗ್ ಮದ್ವೆ ಆಗಿದ್ಯಾ? ಇಲ್ಲ ಸರ್. ಎಲ್ಲಿ ಆಗತ್ತೆ? ಹೋದಲ್ಲೆಲ್ಲ ಒಳಗ ಹೊರಗ ಒಂದರ್ ಬಾರ್ ಆಡಿದ್ರೆ ಹೆಣ್ಯಾರ ಕೊಡ್ತಾರೆ. ಈ ಸರಿ ಎಷ್ಟು ಖರಾಬ್ ಆಗಿರೋ ಫಿಗರ್ ಸಿಕ್ಕರು ಪರವಾಗಿಲ್ಲ, ಮದ್ವೆ ಹಾಗೆ ಆಗ್ತೀನಿ ಸಾ. ಹಂಗೆ ಹೋಗಿ ಹಿಂದಿನ ಬೆಂಚಲ್ಲಿ ಕೂತ್ಕೋ. ಎಷ್ಟು ಬೇಗ ನನ್ ಕಷ್ಟ ಅರ್ಥ ಮಾಡ್ಕೊಂಡ್ರಿ. ಅಮ್ಮ ಶಶಿಕಲಾ ನೀನ್ ಮುಂದಿನ ಬೆಂಚಿಗೆ ಬಾ. ಫೀಲಿಂಗ್ಸ್ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರಿ ಸರ್. ಈಗ ಇನ್ನೊಂದಿಷ್ಟು ಕ್ವಶನ್ ಕೇಳ್ತೀನಿ, ಓಕೆ ಆನ್ಸರ್ ಹೇಳಿ. ಭಾರತದಲ್ಲಿ ಮೊಟ್ಟ ಮೊದಲು ಸುರಂಗ ಕೊರ್ದಿದ್ ಯಾರು? ಮಿಷನ್. ನಾನ್ ಕೇಳ್ತಿರೋದು ಹಿಂದಿನ ಕಾಲದ್ದು, ಈಗಿನ ಕಾಲದ್ದಲ್ಲ. ಲೋ ನೀನ್ ಹೇಳೋ ಕ್ರೀಡಾಪಟು. ಹಿಂದಿನ ಕಾಲದ ಮಿಸಿನ್ ಸಾ. ಕೂತ್ಕಳ. ಅಮ್ಮ ಶಶಿಕಲಾ ನೀನ್ ಹೇಳು. ನೀವು ಮೇಷ್ಟ್ರಾಗಿ ನಿಮಗೆ ಗೊತ್ತಿಲ್ವಾ ಸರ್? ಯಜ್ಞ ಸಾರ್. ತಪ್ಪು ಉತ್ತರ ಹೇಳ್ದೆ ನನಗೆ ಎದುರು ಮಾತಾಡ್ತೀಯ. ಕೈ ಹಿಡಿ ಸಾರ್. ಏನೋ ಅವಳಿಗೆ ಹೊಡಿಯ ಬದ್ದು ನನಗೆ ಹೊಡಿರಿ ಸಾರ್. ಅವಳಿಗೆ ಮಾತ್ರ ಹೊಡಿಬೇಡಿ. ಹ್ಮ್